ಆಕಾಶವಾಣಿ ಕಲಬುರಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ. ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಸ್ ಗುಬ್ಬಿ ಅವರ ಆತ್ಮಕವಚ ಹಾಗೂ ಸಿದ್ದರಾಮ ಪೊಲೀಸ್ ಪಾಟೀಲ್ ಅವರ ಗ್ರಾಮೀಣ ಗರೀಬರು ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಭಾಗ್ಯವತಿ ಎ ಕೆಂಭಾವಿ. ಆತ್ಮಕವಚ ಇದು ಡಾಕ್ಟರ್ ಎಸ್ ಗುಬ್ಬಿಯವರ ಆತ್ಮಕಥನ ಕೃತಿ. 2022ರಲ್ಲಿ ಮುದ್ರಣವಾದ ಈ ಕೃತಿಯ ಪ್ರಕಾಶಕರು ಗುಬ್ಬಿ ಪ್ರಕಾಶನ, ಕಲಬುರಗಿ. 120 ಪುಟಗಳ ಕೃತಿಯ ಮುಖಬೆಲೆ ₹125. ಮುಖಪುಟವು ಸರ್ದಾರ್ ವಲ್ಲಭಭಾಯಿ ಪಟೇಲರ ಮೂರ್ತಿಯೊಂದಿಗೆ ಲೇಖಕರ ಭಾವಚಿತ್ರ ಇದ್ದು ಅಂದವಾಗಿ ಮೂಡಿಬಂದಿದೆ. ಭಾರತದ 3 ಸೇನಾಪಡೆಗಳ ಮೊದಲ ಮುಖ್ಯಸ್ಥ ದಿವಂಗತ ಬಿಪಿನ್ ರಾವತ್ ಜಿ ಅವರಿಗೆ ಕೃತಿ ಅರ್ಪಣೆ ಮಾಡಿದುದು ವಿಶೇಷ. 77 ಶೀರ್ಷಿಕೆಗಳ ಅಡಿಯಲ್ಲಿ ಬಾಲ್ಯದಿಂದ ಈವರೆಗೆ ಜೀವನದ ಹಂತಗಳನ್ನು ಹೆಣೆದು ತಮ್ಮ ಆತ್ಮಕಥೆಯನ್ನು ಡಾಕ್ಟರ್ ಗುಬ್ಬಿಯವರು ನಿರೂಪಿಸಿದ್ದಾರೆ. ಡಾಕ್ಟರ್ ಗುಬ್ಬಿಯವರು ಹುಟ್ಟಿದ್ದು ತಾಯಿಯ ತವರಾದ ಮಾನ್ವಿ ತಾಲೂಕಿನ ಮಲ್ಲಟದಲ್ಲಿ. ಅವರ ಸ್ವಂತ ಊರು ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ಕೊಂಕಲ್ ಗ್ರಾಮ. ಶ್ರೀಯುತರು ತಮ್ಮ ಬಾಲ್ಯದ ಹೆಚ್ಚಿನ ದಿನಗಳನ್ನು ಈ 2 ಗ್ರಾಮಗಳಲ್ಲಿ ಕಳೆದಿದ್ದಾರೆ. ತಮ್ಮ ಜನನ, ತಾಯಿ ತಂದೆ, ಒಡ ಹುಟ್ಟಿದವರು, ಮೊದಲ ಹಂತದ ವಿದ್ಯಾಭ್ಯಾಸ, ವಿವಾಹ ಮತ್ತು ಮಕ್ಕಳ ಬಗ್ಗೆ ವರದಿಯ ರೂಪದಲ್ಲಿ ಮೊದಲಿಗೆ ಹೇಳಿರುವ ಡಾಕ್ಟರ್ ಗುಬ್ಬಿಯವರು ಮುಂದಿನ ಬರೆಹದಲ್ಲಿ ಅದೇ ವಿಷಯಗಳನ್ನು ಸವಿವರವಾಗಿ ಹೇಳಿದ್ದಾರೆ. ಒಂದೊಂದು ಘಟನೆಗಳನ್ನು ಹೇಳುತ್ತಾ ಬಾಲ್ಯದ ಸವಿನೆನಪುಗಳನ್ನು ಲೇಖಕರು ಮೆಲುಕು ಹಾಕಿದ್ದಾರೆ. ತಾಯಿಯ ತವರಾದ ಮಲ್ಲಟದಲ್ಲಿ 1ನೇ ತರಗತಿ ಓದುವಾಗ ಗುರುಗಳಾದ ತ್ರಯಂಬಕೇಶ್ವರರು ಬಾಯಿಪಾಠ ಕಲಿಸುತ್ತಿದ್ದ ವಿಷಯ ಹೇಳುತ್ತಾರೆ. ಆಗಿನ ಕಾಲದ ಶಿಕ್ಷಣಕ್ಕೂ ಈಗಿನ ಕಾಲದ ಶಿಕ್ಷಣಕ್ಕೂ ಇರುವ ವ್ಯತ್ಯಾಸವನ್ನು ವಿವರಿಸಿದ್ದಾರೆ. ಬೇರೆ ಊರಿಗೆ ಹೋಗಬೇಕಾದರೆ ಆಗ ಬಂಡಿಯೇ ಆಧಾರವಾಗಿತ್ತು. ಮಲ್ಲಟದಿಂದ ಕೊಂಕಲ್ಗೆ ಎತ್ತಿನ ಬಂಡಿಯಲ್ಲಿ ಬರುವಾಗ ಕೃಷ್ಣಾ ನದಿ ದಾಟಿ ಬರಬೇಕು. ಚನ್ನ, ಚಲುವ ಈ 2 ಜೋಡಿ ಕಿಲಾರಿ ಎತ್ತುಗಳು ನದಿ ಈಜಿದ್ದು, ಚಲುವ ಎತ್ತು ಕಾರ ಹುಣ್ಣಿಮೆ ಸ್ಪರ್ಧೆಯಲ್ಲಿ ಗೆಲುವು ಸಾಧಿಸಿದುದು ಲೇಖಕರಿಗೆ ಈಗ ನೆನಪು ಮಾತ್ರ. ಹಬ್ಬಗಳು ನಮ್ಮ ಸಂಸ್ಕೃತಿಯ ಭಾಗಗಳು. ಹಬ್ಬಗಳ ಆಚರಣೆಯ ಹಿಂದೆ ಪೌರಾಣಿಕ, ವೈಜ್ಞಾನಿಕ ಮಹತ್ವವಿದೆ. ಯುಗಾದಿ, ವಿಜಯದಶಮಿ, ಮೊಹರಂ ಆಚರಣೆಯ ಸಂಭ್ರಮದೊಂದಿಗೆ ಹಳ್ಳಿಯ ಸಾಂಸ್ಕೃತಿಕ ಚಟುವಟಿಕೆಗಳಾದ ಸಣ್ಣಾಟ, ದೊಡ್ಡಾಟಗಳನ್ನು ಡಾಕ್ಟರ್ ಗುಬ್ಬಿಯವರು ಸ್ಮರಿಸಿಕೊಳ್ಳುತ್ತಾರೆ. ಅಖಂಡ ಭಾರತದ ರೂವಾರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್, ಭೂದಾನ ಚಳುವಳಿಯ ನೇತಾರ ವಿನೋಬಾ ಭಾವೆ, ಉಳ್ಳಾಗಡ್ಡಿಗೆ ಬೆಂಬಲ ಬೆಲೆ ಸಿಗದೆ ಕಣ್ಣೀರು ತರಿಸಿದ್ದು, ಭಾರತ ಚೀನಾ ಯುದ್ಧ, ಶ್ರೀನಿವಾಸ ರಾಮಾನುಜನ್, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಕಲ್ಯಾಣ ಕರ್ನಾಟಕ ಶಿಕ್ಷಣದ ಶಿಲ್ಪಿ ಮಹಾದೇವಪ್ಪ ರಾಂಪೂರೆ, ಎಪಿಜೆ ಅಬ್ದುಲ್ ಕಲಾಂ ಹೀಗೆ ಜೀವನದ ಆಯಾ ಸನ್ನಿವೇಶಗಳಲ್ಲಿ ಬಂದಂತಹ ವ್ಯಕ್ತಿಗಳನ್ನು ಮತ್ತು ವಿಶೇಷ ಸಂದರ್ಭಗಳನ್ನು ಇಲ್ಲಿ ಚಿತ್ರಿಸಿದ್ದಾರೆ. ಬಾಲ್ಯದಲ್ಲಿ ಮತ್ತು ಶಿಕ್ಷಣದ ಹಂತದಲ್ಲಿ ತಾವು ಓಡಾಡಿದ ಸಗರನಾಡು, ಸುರಪುರ, ಯಾದಗಿರಿ, ಮಹಾರಾಷ್ಟ್ರದ ರಾಯಗಾಂವ್, ಕಲಬುರಗಿಯ ಬಳ್ಳಾರಿ ಪಟ್ಟಣ ಈ ಸ್ಥಳಗಳು, ಸ್ಥಳ ವಿಶೇಷತೆ ಹೇಳಿ ಸ್ಥಳ ಪರಿಚಯ ನೀಡಿದ್ದಾರೆ. ಡಾಕ್ಟರ್ ಗುಬ್ಬಿಯವರು ಯಾದಗಿರಿಯಲ್ಲಿ ಹೈಸ್ಕೂಲ್ ಓದುತ್ತಿದ್ದಾಗ ಚಿಕ್ಕಪ್ಪನ ಮನೆಯಲ್ಲಿದ್ದರು. ಆಗ ಪ್ರತಿ ಸೋಮವಾರ ಉಪವಾಸ ಮಾಡುತ್ತಿದ್ದರು. ಚಿಕ್ಕಪ್ಪ ಉಪವಾಸಕ್ಕೆ ಕಾರಣ ಕೇಳಿದರು. 1964ರಲ್ಲಿ ಅಮೆರಿಕ ಕಳಿಸಿದ ಗೋಧಿ ಕಳಪೆಯಾಗಿದ್ದವು. ಅಂತಹ ಗೋಧಿ ಬಳಸುವುದು ಅವಮಾನ. ಅದರ ಬದಲು 1 ಹೊತ್ತು ಉಪವಾಸ ಇರುವುದು ಲೇಸು ಎಂದು ಆಗಿನ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ದೇಶದ ಜನತೆಗೆ 1 ಹೊತ್ತು ಉಪವಾಸಕ್ಕೆ ಕರೆ ನೀಡಿದ್ದರು. ಅಂದಿನಿಂದ ದೇಶದ ಜನರು ಪ್ರತಿ ಸೋಮವಾರ ಸಂಜೆ ಉಪವಾಸ ಆರಂಭಿಸಿದರು. ಹಾಗೆಯೇ ತಾವು ಪ್ರತಿ ಸೋಮವಾರ ಸಂಜೆ ಉಪವಾಸ ಮಾಡುವುದಾಗಿ ಹೇಳಿದರು. ಇದು ಲೇಖಕರಿಗೆ ಶಾಸ್ತ್ರೀಜಿಯವರ ಬಗ್ಗೆ ಇದ್ದ ಪ್ರೇಮ, ಆಕರ್ಷಣೆಯ ಜೊತೆಗೆ ಡಾಕ್ಟರ್ ಗುಬ್ಬಿಯವರಿಗೆ ಇದ್ದ ದೇಶಪ್ರೇಮವನ್ನು ತೋರಿಸುತ್ತದೆ. ಡಾಕ್ಟರ್ ಗುಬ್ಬಿಯವರು ತಾವು ಪಡೆದ ಪ್ರಾಥಮಿಕ, ಪ್ರೌಢಶಿಕ್ಷಣ, ಕಾಲೇಜು, ಪದವಿ ಶಿಕ್ಷಣ ಮತ್ತು ಬಳ್ಳಾರಿ ಮೆಡಿಕಲ್ ಕಾಲೇಜಿನಲ್ಲಿ MBBS ಪಡೆದ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಲೇಖಕರಿಗೆ ಅಪ್ಪ ಎಂದರೆ ಅಭಿಮಾನ. 13ನೆಯ ವಯಸ್ಸಿನಲ್ಲಿ ಅಪ್ಪನು ಸನ್ನಡತೆಯ ಪಾಠ ಕಲಿಸಿದ್ದು ಗುಬ್ಬಿಯವರ ಮನದಲ್ಲಿ ಇಂದಿಗೂ ಜೀವಂತ.
ತಂದೆಯ ಪ್ರೋತ್ಸಾಹದಿಂದಲೇ ಅವರು ಒಬ್ಬ ಉತ್ತಮ ವೈದ್ಯರಾಗಿದ್ದಾರೆ. ಬಳ್ಳಾರಿಯಲ್ಲಿ MBBS ನಂತರ ಕುರುಗೋಡಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತರಬೇತಿ ಆಯಿತು. ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಾಗ ಉತ್ತರ ಕರ್ನಾಟಕದ ಆಕ್ಸಿಜನ್ ಎನಿಸಿಕೊಂಡ ಸಂಡೂರಿಗೆ ಪ್ರವಾಸಕ್ಕೆ ಹೋಗುತ್ತಿದ್ದುದು ಲೇಖಕರಿಗೆ ಸಂತೋಷ ನೀಡುವ ಸಂಗತಿಗಳಲ್ಲಿ ಒಂದು. ಗೆಳೆಯರೆಲ್ಲ ಆಗಾಗ ಸಂಡೂರಿಗೆ ಹೋಗಿ ಅಲ್ಲಿ ನಿಸರ್ಗ, ಕುಮಾರಸ್ವಾಮಿ ದೇವಾಲಯ, ಅಲ್ಲಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಮನೋಹರ ದೃಶ್ಯ ಕಣ್ತುಂಬಿಕೊಳ್ಳುವುದು ಎಂದರೆ ಡಾಕ್ಟರ್ ಗುಬ್ಬಿ ಮತ್ತು ಅವರ ಗೆಳೆಯರಿಗೆ ಎಲ್ಲಿಲ್ಲದ ಸಂತೋಷ. ಅಲ್ಲಿ ಊಟದ ವ್ಯವಸ್ಥೆ ಮಾಡಿದ ಅಜ್ಜಿ, ಆಕೆ ಅನ್ನ ಸಾಂಬಾರ್ ಮಾಡಿ ಲೇಖಕರ ಬಳಗಕ್ಕೆ ಊಟ ನೀಡಿದ್ದು, ಆ ಊಟದ ರುಚಿ ಲೇಖಕರಿಗೆ ಸವಿಸವಿ ನೆನಪುಗಳು. ಬಳ್ಳಾರಿಯಿಂದ ಕಲಬುರಗಿಯ MR ಮೆಡಿಕಲ್ ಕಾಲೇಜಿಗೆ ಬರುತ್ತಾರೆ. ಆ ಸಂದರ್ಭದಲ್ಲಿಯೇ ತಂದೆಯವರು ಪುಪ್ಪುಸ ಕ್ಯಾನ್ಸರ್ನಿಂದ ಬಳಲಿದ್ದು, ಅವರ ಚಿಕಿತ್ಸೆ, ತಂದೆಯು ನಿಧನರಾದದ್ದನ್ನು ಅತೀವ ನೋವಿನಿಂದ ಹೇಳಿದ್ದಾರೆ. ಮನಸ್ಸಿಲ್ಲದಿದ್ದರೂ ಸಂಪ್ರದಾಯ ಪಾಲಿಸಲು ಮದುವೆಯಾದರು. ಆದರೂ ಮದುವೆ ಎಂಬುವುದು ವಿಶ್ವಾಸ, ಪ್ರೀತಿ, ಉದಾತ್ತ ಮರ್ಯಾದೆಯಿಂದ ಕೂಡಿದ ಪವಿತ್ರ ಬಂಧನ ಎನ್ನುವುದು ಡಾಕ್ಟರ್ ಗುಬ್ಬಿಯವರ ಭಾವನೆ. ಮದುವೆಯಾದರೆ ಸ್ವಾರ್ಥಿಯಾಗಬಹುದೇನೋ ಅಂದುಕೊಂಡು ಮದುವೆಯನ್ನು ನಿರಾಕರಿಸುತ್ತಿದ್ದ ಗುಬ್ಬಿಯವರು ಮದುವೆಯ ನಂತರವೂ ಹೆಚ್ಚಿನ ಬದಲಾವಣೆ ಆಗದೆ ಶೂನ್ಯ ಭಾವದಲ್ಲಿಯೇ ಇದ್ದರು. ನನ್ನದು ಎನ್ನದೆ ನಮ್ಮದು ಎನ್ನುವುದೇ ಲೇಖಕರ ಜೀವನವಾಗಿತ್ತು. ನಿರ್ಧಾರ ತೆಗೆದುಕೊಳ್ಳುವಲ್ಲಿ ತಾವು ವಿಫಲರು ಎಂಬ ಭಾವನೆ ಲೇಖಕರಿಗಿದೆ. ಅದಕ್ಕೆಂದೇ ಅವರು ಹೀಗೆ ಹೇಳುತ್ತಾರೆ: ನನಗಾಗಿ ನಾನು ನಿರ್ಧಾರ ತೆಗೆದುಕೊಂಡರೆ ನನ್ನ ಅಭಿವೃದ್ಧಿ, ನನ್ನ ಗೆಲುವು ಏನೇ ಆಗಲಿ ನನಗಾಗಿ ಬೇಕಿಲ್ಲವಲ್ಲ. ನನಗೆ ಬೇಕಿರುವುದು ಇನ್ನೊಬ್ಬರ ಗೆಲುವು, ಇನ್ನೊಬ್ಬರ ಉದ್ಧಾರಕ್ಕಾಗಿ ನಿರ್ಧಾರ ತೆಗೆದುಕೊಳ್ಳುವುದು. ನಾನು ಬದುಕಿರುವುದು ಇನ್ನೊಬ್ಬರಿಗಾಗಿ, ಇನ್ನೊಬ್ಬರ ಬದುಕಿಗಾಗಿ, ಸಮಾಜದ ಸ್ವಸ್ಥಕ್ಕಾಗಿ. ಅಂದಾಗ ನನ್ನ ನಿರ್ಧಾರದ ನಿಲುವು ಹೀಗಿರಬೇಕು: ನಾನು ಬದುಕಬೇಕು ಇನ್ನೊಬ್ಬರ ಬದುಕಿಗಾಗಿ ಎಂದಾಗ ನಿರ್ಧಾರ ನಿಸ್ವಾರ್ಥಿ ಆಗಿರುತ್ತದೆ. ನನ್ನ ಬದುಕು ಕೂಡ ನಿಸ್ವಾರ್ಥಿ ಆಗಿರುತ್ತದೆ. ನನ್ನ ಬದುಕಿಗಷ್ಟೇ ನಾನು ಸೀಮಿತನಲ್ಲ. ಇಲ್ಲಿ ನನ್ನದೆಂಬ ತನ್ನ ಸ್ವಾರ್ಥತೆ ಬಿಡಬೇಕಾಗುತ್ತದೆ. ಅಂದರೆ ನಾನು ಸೋಲಬೇಕಾಗುತ್ತದೆ. ಸೋತಿದ್ದೇನೆ, ತೃಪ್ತಿಯಿದೆ. ನನ್ನ ವೃತ್ತಿಯಲ್ಲಿ ಅಷ್ಟೇ ಅಲ್ಲ, ಪ್ರವೃತ್ತಿಯಲ್ಲೂ ಕೂಡ. ಅಮಾಯಕರ ಕರುಣಾಜನಕ ಕಣ್ಣೀರುಗಳೇ ನನಗೆ ಸಾಕ್ಷಿಯಾಗಿವೆ. ಈ ಸಾಕ್ಷಿ ನನಗೆ ಆತ್ಮಸಾಕ್ಷಿಯಾಗಿವೆ. ಕಣ್ಣೀರು ಒರೆಸುವ ಕರಳುಗಳಿಗೆ ತಲೆಬಾಗಿದ್ದೇನೆ. ಅದೇ ನನ್ನ ಆತ್ಮಕವಚ. ಇದು ಡಾಕ್ಟರ್ ಗುಬ್ಬಿಯವರ ದೃಢ ನಿಲುವು. ಸಾಕಷ್ಟು ಗೌರವಾನ್ವಿತ ಹುದ್ದೆಗಳನ್ನು ಅಲಂಕರಿಸುತ್ತಲೇ ಸನ್ಮಾನ, ಗೌರವಕ್ಕೆ ಪಾತ್ರರಾಗುತ್ತಾ ತಂದೆ ತಾಯಿಗೆ ಗೌರವ ತಂದ ಮಗ ಎನಿಸಿಕೊಂಡು, ಮಕ್ಕಳಿಗೆ ಒಳ್ಳೆಯ ತಂದೆಯಾಗಿ, ಹೆಂಡತಿಗೆ ಉತ್ತಮ ಪತಿಯಾಗಿ, ಸಮಾಜಕ್ಕೆ ಪ್ರತಿಷ್ಠಿತ ವ್ಯಕ್ತಿಯಾಗಿ, ರೋಗಿಗಳ ಪಾಲಿಗೆ ದೇವರಾಗಿ ಗುಬ್ಬಿಯವರು ತಮ್ಮ ಸಾರ್ಥಕ ಜೀವನ ಸಾಗಿಸುತ್ತಿದ್ದಾರೆ. ಇದಕ್ಕಿಂತ ಹೆಚ್ಚಿನದೇನು ಬೇಕು? ಅವರ ಆತ್ಮಕಥನದ ಆದರ್ಶ ಎಲ್ಲರಿಗೂ ಮಾದರಿಯಾಗಲಿ ಎಂದು ಮುನ್ನುಡಿಯಲ್ಲಿ ಡಾಕ್ಟರ್ ಜಯಶ್ರೀ ದಂಡೆಯವರು ಹಾರೈಸಿದ್ದಾರೆ. ಹೀಗೆ ಡಾಕ್ಟರ್ SS ಗುಬ್ಬಿಯವರು ತಮ್ಮ 80 ಸಂವತ್ಸರಗಳ ತುಂಬು ಜೀವನದ ಬುತ್ತಿಯನ್ನು ಸಹೃದಯಿ ಓದುಗರಿಗಾಗಿ ಆತ್ಮಕವಚ ಕೃತಿಯ ಮೂಲಕ ಬಿಚ್ಚಿಟ್ಟಿದ್ದಾರೆ. ಗುಬ್ಬಿಯವರ ಜೀವನದ ಸವಿ ಉಣಿಸುವಲ್ಲಿ ಕೃತಿಯು ಯಶಸ್ವಿಯಾಗಿದೆ. ಗ್ರಾಮೀಣ ಗರಿಬರು ಇದು ಸಿದ್ದರಾಂ ಪೊಲೀಸ್ ಪಾಟೀಲರು ರಚಿಸಿದ ವ್ಯಕ್ತಿ ಚಿತ್ರಣಗಳ ಕೃತಿ. ಕಲಬುರಗಿಯ ಶ್ರೀ ಕಾಡಸಿದ್ದೇಶ್ವರ ಪ್ರಕಾಶನ ದಿಕ್ಸಂಗಿ ಪ್ರಕಾಶನದಿಂದ 2020ರಲ್ಲಿ ಈ ಕೃತಿ ಪ್ರಕಟವಾಗಿದೆ. 100 ಪುಟಗಳಿರುವ ಕೃತಿಯ ಬೆಲೆ ₹125. ಪುಸ್ತಕದ ಶೀರ್ಷಿಕೆಗೆ ಅನುಗುಣವಾಗಿ ಗ್ರಾಮೀಣ ಪರಿಸರದ ಮುಖಚಿತ್ರ ಅಂದವಾಗಿ ಮೂಡಿಬಂದಿದೆ. ದೇಶೀಯ ಭಾಷೆ, ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡಿರುವ ಸಿದ್ದರಾಂ ಪೊಲೀಸ್ ಪಾಟೀಲರ ಲೇಖನಿಯಿಂದ ಹೊರಬಂದ 8 ವ್ಯಕ್ತಿ ಚಿತ್ರಣಗಳು ಇದರಲ್ಲಿವೆ. ಸ್ವಾತಂತ್ರ್ಯ ನಂತರದ ಅಂದರೆ 60ರ ದಶಕದ ವ್ಯಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ಬರೆದ ಗ್ರಾಮೀಣ ಗರಿಬರು ಕೃತಿಯ ವ್ಯಕ್ತಿಗಳು ಬಡವರಾಗಿದ್ದು ತಮ್ಮ ಕೆಲಸ ಕಾರ್ಯಗಳಲ್ಲಿ ತಲ್ಲೀನರಾಗಿ ಜೀವಿಸುತ್ತಿರುವವರು. ಅವರ ಜೀವನ ಕ್ರಮವನ್ನು ವಿವರಿಸುತ್ತಲೇ ಆ ಕಾಲದ ಗ್ರಾಮೀಣ ಪರಿಸರ, ಸಂಸ್ಕೃತಿ, ಗ್ರಾಮೀಣರ ಜೀವನವನ್ನು ಲೇಖಕರು ಅನಾವರಣಗೊಳಿಸಿದ್ದಾರೆ. ಇಲ್ಲಿ ವ್ಯಕ್ತಿ ಚಿತ್ರಣಗಳನ್ನು ಓದುತ್ತಿದ್ದಂತೆ ಇಂತಹ ವ್ಯಕ್ತಿಗಳು ನಮ್ಮ ಹಳ್ಳಿಯಲ್ಲೂ ಇದ್ದಾರೆ ಎಂದು ಅನಿಸುತ್ತದೆ. ಆದರೆ ಅಂತಹ ಅನುಭವಿಗಳ ಸಂಖ್ಯೆ ಈಗ ಕಡಿಮೆಯಾಗುತ್ತಿದೆ. ಕೃತಿಯ ಮೊದಲ ವ್ಯಕ್ತಿ ಚಿತ್ರಣ ನೀರ್ಹಾಲು ನಿಂಗಪ್ಪ. ನಿಂಗಪ್ಪನಿಗೆ 3 ಸಹೋದರರು. 12 ಎಕರೆಯಲ್ಲಿ ಒಕ್ಕಲುತನ ಮಾಡಿದ್ರೆ ಹೊಟ್ಟೆ ತುಂಬುವುದಿಲ್ಲ ಎಂದು ನಿಂಗಪ್ಪ ಹಾಲು ಮಾರುವ ಉದ್ಯೋಗ ಮಾಡತೊಡಗಿದನು. 60ರ ದಶಕದಲ್ಲಿ ಯಾರೂ ಹೆಚ್ಚಾಗಿ ಹಾಲು ಮಾರುತ್ತಿರಲಿಲ್ಲ.
ಹಾಲು ಮಾರುವುದು ತಪ್ಪು ಎಂಬ ಭಾವನೆ ಇತ್ತು. ಆದರೆ ಅದೇ ಮನೋಭಾವನೆ ಎಲ್ಲರಿಗೂ ಇರಬೇಕಲ್ಲ. ಅದಕ್ಕೆ ನಿಂಗಪ್ಪ ತನ್ನ ಹೊಟ್ಟೆಪಾಡಿಗಾಗಿ ಹಳ್ಳಿಯಲ್ಲಿ ಮನೆಯಿಂದ ಹಾಲು ಸಂಗ್ರಹಿಸಿಕೊಂಡು ಅದಕ್ಕೆ ಒಂದಿಷ್ಟು ನೀರು ಬೆರೆಯಿಸಿ ಪಟ್ಟಣಕ್ಕೆ ಹೋಗಿ ಹೋಟೆಲುಗಳಿಗೆ ಹಾಕುತ್ತಿದ್ದ. ಇದರಿಂದ ನಿಂಗಪ್ಪನನ್ನು ಜನರು ನೀರಾಲು ನಿಂಗಪ್ಪ ಎಂದೇ ಕರೆಯುತ್ತಿದ್ದರು. ವ್ಯಾಪಾರಂ ದ್ರೋಹಚಿಂತನಂ ಎನ್ನುವಂತೆ ಇಂತಹ ನೀರಾಲು ನಿಂಗಪ್ಪನವರು ಎಲ್ಲ ಊರುಗಳಲ್ಲೂ ಇದ್ದಾರೆ. ಹೋಟೆಲ್ನವರ ಹತ್ತಿರ ದುಡ್ಡು ಪಡೆದು ತನ್ನ ಲಾಭ ತೆಗೆದುಕೊಂಡು ಹಾಲು ಕೊಟ್ಟವರಿಗೆ ಅವರ ಹಣವನ್ನು ನಿಂಗಪ್ಪ ಕೊಡುತ್ತಿದ್ದ. ನಿಂಗಪ್ಪನ ಮೋಸ ಹೋಟೆಲ್ನವರಿಗೆ ಗೊತ್ತಾಗಿ ಮೀಟರ್ ಹಚ್ಚಿ ಹಾಲನ್ನು ಚೆಕ್ ಮಾಡಿ ತೆಗೆದುಕೊಳ್ಳಲು ಶುರು ಮಾಡಿದರು. ಆಗ ನಿಂಗಪ್ಪ ನೀರು ಬೆರೆಸೋದು ಬಿಡಬೇಕಾಯಿತು. ನಿಂಗಪ್ಪನಿಗೆ ಲಾಭದ ಬದಲಾಗಿ ನಷ್ಟವಾಗತೊಡಗಿತು. ಲಾಭಕ್ಕಾಗಿ ನಿಂಗಪ್ಪ ಮತ್ತೊಂದು ತಂತ್ರವನ್ನು ಮಾಡಿದ. ನೀರು ಬೆರೆಸಿದ ಹಾಲಿನ ಸಾಂದ್ರತೆ ಹೆಚ್ಚಿಸಲು ಅಷ್ಟೇ ಪ್ರಮಾಣದ ಸಕ್ಕರೆ ಬೆರೆಸುತ್ತಿದ್ದ. ಹೀಗೆ ತಂತ್ರಗಳ ಮೂಲಕ ಹಾಲು ಮಾರಿ ನಿಂಗಪ್ಪ ಹಣವಂತನಾದ. ಊರಲ್ಲಿ ಅಗತ್ಯ ಇದ್ದವರಿಗೆ ಸಾಲ ಕೊಡುತ್ತಿದ್ದ. ನಿಂಗಪ್ಪನ ಏಳಿಗೆ ಕಂಡು ಹೊಟ್ಟೆ ಕಿಚ್ಚು ಪಟ್ಟವರು ಆತನನ್ನು ಬಾಯಿಗೆ ಬಂದಂತೆ ಆಡಿಕೊಂಡರು. ಆದರೆ ನಿಂಗಪ್ಪ ಯಾವುದನ್ನೂ ಲೆಕ್ಕಿಸದೆ ಸುಮ್ಮನಿದ್ದ. ಮನುಷ್ಯ ಬದುಕಲು ಏನೇನೋ ಉಪಾಯ ಮಾಡುವನು. ಒಬ್ಬರನ್ನು ತುಳಿದು ಬದುಕುವುದೇ ಲೋಕ ಸಿದ್ಧಾಂತವಾಗಿದೆ ಎಂಬುದನ್ನು ಲೇಖಕರು ನಿಂಗಪ್ಪನ ಮೂಲಕ ಇಲ್ಲಿ ಹೇಳಿದ್ದಾರೆ. ಎರಡನೆಯ ಲೇಖನ ಚಾದಂಗಡಿ ಚನ್ನಪ್ಪ. ಸಣ್ಣವರಿಂದ ದೊಡ್ಡವರಿಗೂ ಚಹಾ ಚಿರಪರಿಚಿತ. ಎಲ್ಲರಿಗೂ ಚಹಾ ಇಷ್ಟ. ಬೆಳಿಗ್ಗೆ ಆರಂಭವಾಗುವುದೇ ಚಹದಿಂದ. ನಮ್ಮ ಜನಕ್ಕೆ ಒಂದು ಹೊತ್ತು ಊಟ ಇರದಿದ್ದರೂ ಪರವಾಗಿಲ್ಲ, ಆದರೆ ಚಹಾ ಬೇಕೇ ಬೇಕು. ಅದಕ್ಕೆಂದೇ ಟೀ ಸ್ಟಾಲ್ಗಳ ಸಂಖ್ಯೆ ಹೆಚ್ಚಾಗಿದೆ. ಇನ್ನು ಹಳ್ಳಿಗಳಲ್ಲೂ ಸಣ್ಣ ಸಣ್ಣ ಚಹಾದ ಹೋಟೆಲುಗಳಿವೆ. ಲೇಖಕರ ಊರಿನ ಅಗಸಿಬಾಗಿಲ ಹತ್ತಿರ ರಸ್ತೆ ಪಕ್ಕದಲ್ಲಿ 4 ಗೋಡೆ ಎಬ್ಬಿಸಿ ಪತ್ರಾಸ ಹಾಕಿ ಚನ್ನಪ್ಪ ಚಹಾದಂಗಡಿ ಮಾಡಿದ್ದ. ಆತನ ಹೋಟೆಲಿನಲ್ಲಿ ಚಹಾ ಅಷ್ಟೇ ಅಲ್ಲ, ಸುಸಲ, ಉಪ್ಪಿಟ್ಟು, ಮಿರ್ಚಿ ಬಜಿ ಸಹ ಸಿಗುತ್ತಿತ್ತು. ಹಳ್ಳಿಯಲ್ಲಿ ನಗದು ವ್ಯಾಪಾರಕ್ಕಿಂತ ಉದ್ದರಿ ವ್ಯಾಪಾರ ಹೆಚ್ಚು. ಊರಿನಲ್ಲಿ ಬೇರೆ ಹೋಟೆಲುಗಳಿದ್ದರೂ ಜನ ಚನ್ನಪ್ಪನ ಹೋಟೆಲಿಗೆ ಬಹಳ ಬರುತ್ತಿದ್ದರು. ಚನ್ನಪ್ಪ ಮಾಡುತ್ತಿದ್ದ ರುಚಿಕಟ್ಟಾದ ನಾಷ್ಟ, ಸ್ಪೆಷಲ್ ಚಹಾಕ್ಕೆ ಊರ ಜನ ಮನಸೋತಿದ್ದರು. ಆತನ ವ್ಯಾಪಾರ ಚೆನ್ನಾಗಿ ನಡೆದಿತ್ತು. ಇತರ ಹೋಟೆಲ್ನವರು ಹೊಟ್ಟೆ ಕಿಚ್ಚುಪಟ್ಟು ಆತನ ಹೋಟೆಲ್ಗೆ ಗಿರಾಕಿಗಳು ಹೋಗಬಾರದೆಂದು ತಮ್ಮ ಹೋಟೆಲ್ ಚಹಾ ನಾಷ್ಟಗಳ ಬೆಲೆ ಕಡಿಮೆ ಮಾಡಿದರು. ಜನಕ್ಕೆ ಗುಣಮಟ್ಟಕ್ಕಿಂತ ಅಗ್ಗದ ಬೆಲೆಯ ವಸ್ತು ಬೇಕು. ಇದರಿಂದ ಚನ್ನಪ್ಪನ ವ್ಯಾಪಾರ ಕುಗ್ಗಿತು. ಹೀಗೆ ಆದರೆ ಮನೆ ನಡೆಸೋದು ಕಷ್ಟವೆಂದು ಚನ್ನಪ್ಪ ಯೋಚಿಸಿದ. ತನಗೆ ಸದ್ಯಕ್ಕೆ ನಷ್ಟವಾದರೂ ಚಿಂತೆಯಿಲ್ಲ. ಬೇರೆ ಹೋಟೆಲ್ಗೆ ಹೋದ ಗಿರಾಕಿಗಳು ತನ್ನ ಹೋಟೆಲ್ಗೆ ಬರಲಿ ಎಂದು ಚನ್ನಪ್ಪ ಆ ಹೋಟೆಲ್ಗಳಲ್ಲಿನ ಬೆಲೆಗಿಂತ ಇನ್ನೂ ಕಡಿಮೆ ಬೆಲೆಯಲ್ಲಿ ಚಹಾ ನಾಷ್ಟ ಮಾರಿದನು. ಇದರಿಂದ ಮತ್ತೆ ಜನ ಚನ್ನಪ್ಪನ ಹೋಟೆಲ್ಗೆ ಬರತೊಡಗಿದರು. ತನ್ನ ಮನೆಯ ಬೆಂಕಿ ತನ್ನನ್ನೇ ಸುಡುವುದು ಎಂಬಂತೆ ಬೇರೆ ಹೋಟೆಲ್ನವರ ಕುತಂತ್ರ ನಡೆಯಲಿಲ್ಲ. ಕೊನೆಗೆ ಅವರು ಚನ್ನಪ್ಪನ ಬಳಿಗೆ ಬಂದು ಮೊದಲಿನಂತೆ ಬೆಲೆ ಇಡೋಣ ಎಂದು ಒಪ್ಪಂದ ಮಾಡಿಕೊಂಡರು. ಹೀಗೆ ಹಳ್ಳಿಗಳಲ್ಲಿ ಒಬ್ಬರ ಏಳಿಗೆಗೆ ಕಲ್ಲು ಹಾಕುವುದನ್ನು ಲೇಖಕರು ಚನ್ನಪ್ಪನ ವ್ಯಾಪಾರದ ಮೂಲಕ ಕಟ್ಟಿಕೊಟ್ಟಿದ್ದಾರೆ. ಕುತಂತ್ರಿಗಳ ಬುದ್ಧಿಯನ್ನು ಬಣ್ಣಿಸಲು ಕಡಕೋಳ ಮಡಿವಾಳಪ್ಪನವರ ಸ್ವರವಚನಗಳನ್ನು ಇಲ್ಲಿ ಹೇಳಿರುವುದು ವಿಶೇಷವಾಗಿದೆ. ಊರಲ್ಲಿರುವ ಮಠಗಳು ಧಾರ್ಮಿಕ ಕೇಂದ್ರಗಳು ಮಾತ್ರವಲ್ಲ, ಶೈಕ್ಷಣಿಕ, ಸಾಹಿತ್ಯಿಕ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಲೇಖಕರು ಮಠಪತಿ ಮಲ್ಲಯ್ಯ ಲೇಖನದಲ್ಲಿ ಹೇಳುತ್ತಾ, ತಮ್ಮ ಊರಲ್ಲಿ ಮಠಗಳಿಲ್ಲ, ಆದರೆ ಮಠಪತಿಗಳಿದ್ದಾರೆ. ಮಠಪತಿ ಎಂಬುದು ಅಡ್ಡ ಹೆಸರಾಗಿ ಉಳಿದಿದೆ. ಅಂತಹವರಲ್ಲಿ ಮಠಪತಿ ಮಲ್ಲಯ್ಯ ಸಹ ಒಬ್ಬನು ಎಂದು ಮಠಪತಿ ಮಲ್ಲಯ್ಯನ ವ್ಯಕ್ತಿತ್ವ, ಗುಣ, ಸ್ವಭಾವಗಳನ್ನು ಬಣ್ಣಿಸುತ್ತಾರೆ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು, ಮೇಟಿಂ ರಾಟಿ ನಡೆಯುವುದಲ್ಲದೆ ದೇಶದ ಆಟವೇ ಕೆಡಗು ಸರ್ವಜ್ಞ ಎಂದು ಸರ್ವಜ್ಞ ಕವಿ ಒಕ್ಕಲುತನದ ಮಹತ್ವ ಹೇಳಿದ್ದಾನೆ. ಅಂತೆಯೇ ನಮ್ಮ ಮೂಲ ಕಸುಬು ಕೃಷಿ. ಆದರೆ ಹೆಚ್ಚಾಗಿ ಅನಕ್ಷರಸ್ಥರೇ ಒಕ್ಕಲುತನ ಮಾಡುವವರಿದ್ದಾರೆ. ಶಿಕ್ಷಿತರು ಒಕ್ಕಲುತನ ಮಾಡಲು ಬಯಸುವುದಿಲ್ಲ. ಇದೇ ವಿಷಯವನ್ನು ಪ್ರಸ್ತಾಪಿಸುತ್ತಾ ಸಿದ್ದರಾಂ ಪೊಲೀಸ್ ಪಾಟೀಲರು ತಮ್ಮ ಊರಿನ ಒಕ್ಕಲುತನದ ಸನ್ನಿವೇಶವನ್ನು ಒಕ್ಕಲುತನದ ಉಮ್ಮಾರಸಾಬ ಲೇಖನದಲ್ಲಿ ವಿವರಿಸುತ್ತಾರೆ. ಲೇಖಕರ ಊರಲ್ಲಿ 2 ಮುಸ್ಲಿಂ ಮನೆಗಳಿದ್ದವು. ಒಂದು ಮನೆಯವರಿಗೆ ಸ್ವಂತ ಹೊಲವಿತ್ತು, ಇನ್ನೊಂದು ಮನೆಗೆ ಇರಲಿಲ್ಲ. ಆ ಮನೆಯಾತನೇ ಉಮ್ಮಾರಸಾಬ. ಬೇರೆಯವರ ಹೊಲದಲ್ಲಿ ಉಳುಮೆ ಮಾಡಿ ಕೂಲಿ ಪಡೆದು ಬದುಕುತ್ತಿದ್ದ. ಉಮ್ಮಾರಸಾಬ ಪ್ರಾಮಾಣಿಕನಾಗಿದ್ದ, ಆದರೆ ಸೋಮಾರಿ. ಕಡಿಮೆ ಕೆಲಸ ಮಾಡಿ ಹೆಚ್ಚು ಕೂಲಿ ಬಯಸುವವನಾಗಿದ್ದ. ಇಂತಹ ಉಮ್ಮಾರಸಾಬರು ನಮ್ಮ ನಡುವೆ ಅನೇಕರು ಇದ್ದಾರೆ. ಹಳ್ಳಿಗಳಲ್ಲಿ
ಯಾವ ಜಾತಿಯವರಿದ್ದರೂ ಭಾವೈಕ್ಯತೆಯಿಂದ ಬಾಳುತ್ತಿದ್ದಾರೆ. ಇದು ನಮ್ಮ ದೇಶದ ವೈಶಿಷ್ಟ್ಯ ಎಂಬುದನ್ನು ಹಳ್ಳಿಯಲ್ಲಿ ನಡೆದ ಘಟನೆಯ ಮೂಲಕ ಪಾಟೀಲರು ವಿವರಿಸಿದ್ದಾರೆ. ರಜಾಕಾರರ ಹಾವಳಿಯ 1948ರ ಸಂದರ್ಭದಲ್ಲಿ ಹಿಂದೂಗಳ ಮೇಲೆ ರಜಾಕಾರರ ದೌರ್ಜನ್ಯ ನಡೆಯುತ್ತಿತ್ತು. ಇದನ್ನು ತಡೆಯಲು ಹಿಂದೂ ಶಿಬಿರ ಪಾರ್ಟಿಗಳಿದ್ದವು. ಇವು ಗುಪ್ತವಾಗಿ ಕೆಲಸ ಮಾಡುತ್ತಿದ್ದು ಮುಸ್ಲಿಮರನ್ನು ಹೆದರಿಸುವ ಕಾರ್ಯವನ್ನು ಮಾಡುತ್ತಿದ್ದವು. ಒಂದು ಪಾರ್ಟಿ ಊರಿಗೆ ಬಂದಾಗ ಈ ಎರಡೂ ಮುಸ್ಲಿಂ ಮನೆಯವರು ಹೆದರಿ ಗೌಡರ ಹತ್ತಿರ ಬಂದರು. ಆಗ ಗೌಡರು ಅವರನ್ನು ತಮ್ಮ ಮನೆಯಲ್ಲಿ ಇರಿಸಿಕೊಂಡು ರಕ್ಷಣೆ ಕೊಟ್ಟರು. 60ರ ದಶಕದಲ್ಲಿ ಹಳ್ಳಿಗಳಲ್ಲಿ ಇಂತಹ ವಾತಾವರಣ ಇತ್ತು. ಅದಕ್ಕೆ ಜನ ಬಡತನವಿದ್ದರೂ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದರು. ಚನ್ನವೀರ ಕಣವಿಯವರ ಕವನ ಓದಿದಾಗ ಲೇಖಕರಿಗೆ ಕೆಲಸಿಗ ಅಂದರೆ ಹಡಪದ, ಕ್ಷೌರಿಕ ಎಂದು ಗೊತ್ತಾಗಿದ್ದು. ಪ್ರತಿಯೊಂದು ಊರಲ್ಲಿ ಹಡಪದರಿರುತ್ತಾರೆ. ಲೇಖಕರು ತಾವು ಚಿಕ್ಕವರಾಗಿದ್ದಾಗ ತಮ್ಮೂರಿನಲ್ಲಿ ಇದ್ದ ಹಡಪದ ಹನುಮಣ್ಣನನ್ನು ನೋಡಿದ್ದರು. ಆತನು ರಸವತ್ತಾಗಿ ಗೀಗೀಪದ, ಜನಪದ ಹಾಡುಗಳನ್ನು ಹಾಡುತ್ತಿದ್ದನ್ನು ಹೇಳುತ್ತಾ ಅವನ ಮತ್ತು ಅವನ ಕಸುಬನ್ನು ಕುರಿತು ಹಡಪದ ಹನುಮಣ್ಣ ಲೇಖನದಲ್ಲಿ ಹೇಳುತ್ತಾರೆ. ಯಾವುದೇ ವಿಷಯ ಹೇಳಿದಾಗ ಸಹಜವಾಗಿ ಒಪ್ಪಿಕೊಳ್ಳದೆ ಅದಕ್ಕೆ ಪ್ರತಿವಾದ ಮಾಡುವ ಜನ ಇರುತ್ತಾರೆ. ಅಂತಹ ಒಬ್ಬ ತಿರುವಾದಿ ತಿಪ್ಪಣ್ಣನು ಊರಲ್ಲಿದ್ದನು. ಆತನಿಗೆ ಅನೇಕ ಸಂಗತಿಗಳು ತಿಳಿದಿದ್ದವು. ಪ್ರತಿಯೊಂದನ್ನೂ ಕಾರಣ ಇಲ್ಲದೆ ಒಪ್ಪುತ್ತಿರಲಿಲ್ಲ. ತಾನೇ ವೈಜ್ಞಾನಿಕವಾಗಿ ವಿವರಿಸುತ್ತಿದ್ದ ತಿಪ್ಪಣ್ಣನ ವ್ಯಕ್ತಿ ಚಿತ್ರಣವನ್ನು ಪಾಟೀಲರು ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ಇದೇ ರೀತಿ ಗಾರೆ ಕೆಲಸದ ಉಪ್ಪಾರ ಉಸ್ಮಾನಸಾಬ, ಹಳ್ಳಿಗೆ ಸಂಜೀವಿನಿಯಂತೆ ಇದ್ದ RMP ಡಾಕ್ಟರ್ ಆನಂದ್ ಬಗ್ಗೆಯೂ ಲೇಖಕರು ವಿವರಿಸಿದ್ದಾರೆ. ಹೀಗೆ ಸಿದ್ದರಾಮ ಪೊಲೀಸ್ ಪಾಟೀಲರು ಗ್ರಾಮೀಣ ಗರೀಬರು ಕೃತಿಯಲ್ಲಿ ಗ್ರಾಮೀಣ ಪರಿಸರದಲ್ಲಿನ ವ್ಯಕ್ತಿಗಳು, ಅವರ ವೃತ್ತಿ ಜೀವನ, ಗುಣ ಸ್ವಭಾವಗಳನ್ನು ಚಿತ್ರಿಸಿದ್ದು ಕೃತಿಯು ಓದುಗರ ಮನ ಮುಟ್ಟುತ್ತದೆ ಎನ್ನುವಲ್ಲಿ ಎರಡು ಮಾತಿಲ್ಲ. ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ SS ಗುಬ್ಬಿ ಅವರ ಆತ್ಮಕವಚ ಹಾಗೂ ಸಿದ್ದರಾಮ ಪೊಲೀಸ್ ಪಾಟೀಲ್ ಅವರ ಗ್ರಾಮೀಣ ಗರೀಬರು ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ. ಪುಸ್ತಕಗಳನ್ನು ಪರಿಚಯಿಸಿದವರು ಭಾಗ್ಯವತಿ A. ಕೆಂಭಾವಿ.